ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಬಂದುಬಿಟ್ಟು ಡೇ 2 ಆಫ್ ವೀಕ್ಲಿ ಎವ್ರಿ ಡೇ ವ್ಲಾಗ್. ನಾನು ಮುಂಚೆ ಏನು ಹೇಳಿದ್ದೆ ಅಂದರೆ ಅದು ಶಾರ್ಟ್ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ ಶಾರ್ಟ್ ವಿಡಿಯೋ ಅಂದರೆ 2-3 ಮಿನಿಟ್ಸ್ ಇರುತ್ತೆ. ಸೊ ನಾನು ಅದನ್ನು 2 ಪಾರ್ಟ್ ಅಂದರೆ ಡೇಗೆ 1 ಡೇ ಶೂಟ್ ಮಾಡಿರೋದನ್ನು ಪಾರ್ಟ್ 1 ಪಾರ್ಟ್ 2 ಆ ಥರ ಎಡಿಟ್ ಮಾಡಿ ಹಾಕಬೇಕು ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದು ಅದು 1 ಮಿನಿಟ್ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತ. ಸೊ ಅದಕ್ಕೆ 1 ಮಿನಿಟ್ ಅಂದರೆ ನಿಯರ್ ಟು 3-4 ವೀಡಿಯೋಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡ ಅಂತ ಆಮೇಲೆ ಮತ್ತೆ ಎಡಿಟ್ ಮಾಡೋಣ ಅಂದರೆ ಮತ್ತೆ ನೆಕ್ಸ್ಟ್ ಮಂಡೇ ಗಂಟೆ ಕಾಯಬೇಕು, ಇಲ್ಲ ಸೆಂಟ್ರಲಿ ವೆನಸ್ಡೇ ಟು ವೆನಸ್ಡೇ ಆ ಥರ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದ್ಕೊಂಡು ಇದ್ದಾಗ ನಾನು ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ಕೊಂಡು ಪರವಾಗಿಲ್ಲ ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಏನೂ ಆಗೋಲ್ಲ, ಮತ್ತು ನೆಕ್ಸ್ಟ್ ವೀಡಿಯೋನಿಂದ ಹಾರಿಜಾಂಟಲಲ್ಲಿ ವಿಡಿಯೋ ತಗೋ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಸರಿ ಆಯಿತು ಅಂದ್ಕೊಂಡು ಹಂಗೆ ಮಾಡೋಣ ಅಂತ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಬಂದುಬಿಟ್ಟು ಇದು ಡೇ 2 ಆ್ಯಂಡ್ ಇದರಲ್ಲಿ ನಾನು ಎಲ್ಲೂ ಆಚೆ ಹೋಗಲ್ಲ, ಮನೆಯಿಂದ ಕಾಲೇಜ್ನಿಂದ ಮನೆ ಅಷ್ಟೇ. ಸೊ ಅದಕ್ಕೆ ಡೈಲಿ ಏನು ಮಾಡ್ತೀನಿ ಅಂತ ಫಸ್ಟ್ ವ್ಲಾಗಲ್ಲೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಎವ್ರಿ ಡೇ 7 ಡೇಸ್ಗೂ ಹೋಗುತ್ತೆ. ಸೊ ಅದು ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಅಂದ್ಕೊಂಡೆ ಅಂದರೆ ಏನಾನ ಒಂದು ಟಾಪಿಕ್ ತೊಗೊಂಡು ಅದನ್ನು ನನ್ನ ಒಪಿನಿಯನ್ ಏನು ಓಕೆನಾ, ಅದನ್ನು ಈ ಥರ ಮಾಡಿದ್ದಾರೆ, ಈ ಥರನೂ ಮಾಡ್ಬೋದಿತ್ತು, ಆ ಥರ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ಕೊತೀನಿ. ಸೊ ದಟ್ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ತೊಗೊತಿರೋ ಟಾಪಿಕ್ ಬಂದುಬಿಟ್ಟು ಅನ್ನದಾನ ಅಂತ. ಅನ್ನದಾನ ಅಂದರೆ ಕಂಪ್ಲೀಟ್ ಅನ್ನದಾನ ಆ ಥರ ಬರಲ್ಲ. ಬಿಕಾಸ್ ಅನ್ನದಾನ ಬಂದ್ಬಿಟ್ಟು 2 ಥರ ಇರುತ್ತೆ. ಒಬ್ಬರು ಅನ್ನದಾನ ನಿಜವಾಗ್ಲೂ ಅನ್ನನ ದಾನ ಮಾಡ್ತಾರೆ ಇಲ್ದಿರೋರಿಗೆ. ಸೊ ಇನ್ನೂ ಸ್ವಲ್ಪ ಜನ ಏನು ಅಂದರೆ ಅನ್ನ ದಾನ ಮಾಡ್ತಾರೆ, ಇರೋರೇ ದಾನ ಮಾಡ್ತಿದ್ದಾರೆ. ಸೊ ಅದು ವೇಸ್ಟ್, ಅದು ಬಂದುಬಿಟ್ಟು ಪ್ರಸಾದ ಮೂಲಕ. ಸೊ ಇವಾಗ ನಾನು ಹೇಳ್ತಿರೋದೇನು ಅಂತಂದರೆ ಅನ್ನನ ಇರೋರ್ಗೇ ಕೊಡೋ ಬದಲು ಇಲ್ದಿರೋರು ಕೊಡ್ಬೋದಲ್ವಾ ಅಂದ್ಬಿಟ್ಟು. ಇವಾಗ ಆಲ್ಮೋಸ್ಟ್ ತೊಗೊಂಡ್ರೆ ಎಷ್ಟೊಂದು ಜನ ದೇವ್ರ ಮೇಲೆ ಭಕ್ತಿ ಇರೋರು ವಾರಕ್ಕೊಂದು ಸತಿನೋ ಇಲ್ಲ ತಿಂಗ್ಳಿಗೊಂದು ಸತಿನೋ ಅವ್ರಿಗೆ ಅನ್ನದಾನ ಮಾಡೋದು ಅಭ್ಯಾಸ ಆಗಿರುತ್ತೆ. ಪ್ರಸಾದ ಮಾಡ್ಕೊಂಡು ಹೋಗಿ ಹಂಚೋದು, ಅದು ಇರೋರಿಗೆ ಕೊಡೋ ಬದಲು ಇಲ್ದಿರೋರು ಕೊಟ್ಟರು ಅದೂ ದಾನನೇ. ದೇವ್ರ ಹೆಸರಲ್ಲಿ ನಾವೆಲ್ಲೇ ಕೊಟ್ಟರು ಅದು ನಮ್ಗೆ ಪುಣ್ಯನೇ ಬರುತ್ತೆ. ಹಂಗಂದ್ಬಿಟ್ಟು ನಾನು ಇವಾಗ ಕಲ್ಚರ್ ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ, ಅನ್ನದಾನ ಮಾಡಬೇಡಿ ಅದು ಇದು ಅಂತ. ನಾನು ಹೇಳ್ತಿರೋದು ಇರೋವ್ರಿಗೆ ಕೊಡೋ ಬದಲು ಇಲ್ದಿರೋರು ಕೊಡ್ಬೋದಲ್ವ ಅಂತ. ನಾವು ಎಷ್ಟೊಂದು ಜನಗೆ ದೇವಸ್ಥಾನ ಹತ್ರ ಇಲ್ಲ ಅಂದರೆ ಆಚೆಗಡೆ ಯಾರನ್ನ ಭಿಕ್ಷೆ ಕೇಳಕ್ಕೆ ಬಂದಾಗ ನಾವು ಹೇಳೋದೊಂದೇ ಮಾತು, ಕೈ ಕಾಲು ಚೆನ್ನಾಗಿದೆ ದುಡೀರಿ ತಿನ್ನಿರಿ ಅಂತ. ಬಟ್ ಅಲ್ಲಿ ಅವ್ರ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಯೋಚನೆ ಮಾಡಲ್ಲ. ಅವರು ಮೇ ಬಿ ಕೆಲಸಕ್ಕೆ ಹೋಗಿರ್ಬೋದು, ಅವ್ರ ಕೆಲ್ಸಕ್ಕೆ ತೊಗೊಂಡಿರಲ್ಲ, ಬಿಕಾಸ್ ಅವ್ರು ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ, ಇಲ್ಲಾಂದರೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಏನೋ ಒಂದು ರೀಸನ್ ಆಗಿರುತ್ತೆ. ಇಲ್ಲಾಂದರೆ ಕೆಲಸ ಮಾಡಿದ್ರೂ ಅವ್ರಿಗೆ ಸಾಕಾಗಲ್ಲ ಅನಿಸುತ್ತೆ ಆ ದುಡ್ಡು. ಸೊ ನಾವು ದಾನ ಮಾಡಲೇಬೇಕು, ನಮ್ಮ ಮನಸ್ಫೂರ್ತಿಯಾಗಿ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಇರೋರಿಗೆ ಕೊಡೋದಕ್ಕಿಂತ ಇಲ್ದಿರೋರಿಗೆ ಊಟ ಆಗಲಿ. ಇದು ಒಂದು ಪಾಯಿಂಟು ಏನಂದರೆ ಎಲ್ಲರೂ ಅಷ್ಟೇ ದಾನ ಅಂತ ಬಂದಿದ ತಕ್ಷಣ ಊಟನೇ ಕೊಡ್ತಾರೆ. ಆ ಊಟಕ್ಕೆ ಒಂದು ರೆಡಿ ಮಾಡ್ಸೋಕ್ಕೆ ಅಡುಗೆ ಮಾಡೋ ಭಟ್ರಿಗೆ ಅದಕ್ಕೆಲ್ಲ ಒಂದು 5,000 10,000, ಇವಾಗ ಮಿನಿಮಮ್ 5,000 10,000 ಇಲ್ಲ ಅಂದರೆ ಏನೂ ಕೆಲಸ ನಡೆಯಲ್ಲ. ಸೊ ಈ ಥರ 5,000 10,000 ಖರ್ಚಾಗೋದನ್ನು ಯಾವಾಗಲೂ ಅನ್ನದಾನನೇ ಮಾಡೋ ಬದಲು ಅದರಲ್ಲಿ ಏನಾಗುತ್ತೋ ಬೆಡ್ಶೀಟೋ ಇಲ್ಲಾಂದರೆ ಚಾಪೆನೋ ಇಲ್ಲಾಂದರೆ ಅವ್ರಿಗೆ ಬಟ್ಟೆನೋ ಒಂದು 5 ಜನಕ್ಕಾದರೂ ಸರಿ ಅದು ಮನಸ್ಫೂರ್ತಿಯಾಗಿ ಮಾಡಿದ್ರೆ ಅದು ದಾನ ಧರ್ಮನೇ ಆಗುತ್ತೆ, ಅದು ನಮ್ಗೆ ಪುಣ್ಯ ಬರುತ್ತೆ. ಸೊ ನಾವು ನಮ್ಮ ಕಲ್ಚರ್ನ ಫಾಲೋ ಮಾಡಬೇಕು, ನಮ್ಮ ಟ್ರೆಡಿಷ್ನಲ್ನ ಫಾಲೋ ಮಾಡಬೇಕು, ದೇವ್ರನ್ನ ನಂಬಬೇಕು, ಎಲ್ಲ ನಂಬಬೇಕು. ಇವಾಗ ನಾವು ದೇವ್ರಿಗೆ ದೇವಸ್ಥಾನದಲ್ಲೇ ಅನ್ನದಾನ ಮಾಡಿದ್ರೆ ನಮ್ಗೆ ಪುಣ್ಯ ಸಿಗುತ್ತಾ? ಇಲ್ಲ. ನಾವು ಇರೋರ್ಗೆ ಕೊಡೋದಕ್ಕಿಂತ ಇಲ್ದಿರೋರ್ಗೆ ಕೊಟ್ಟರೆ ಅದು ಇನ್ನೂ ಜಾಸ್ತಿ ಪುಣ್ಯ ಬರುತ್ತೆ. ಸೊ ಅದಕ್ಕೆ ನಾವು ಎಲ್ಲರೂ ಒಂದೇ ಥರ, ಇವಾಗ ಎಲ್ಲರೂ ನಾವು ಯಾರಿಗಾದ್ರೂ ಬಡ ಜನಕ್ಕೆ ಹೆಲ್ಪ್ ಮಾಡೋಣ ಅಂದಿದ ತಕ್ಷಣ ಊಟ ಕೊಡಿಸೋಣ ಅಂದ್ಬಿಟ್ಟು. ಬಟ್ ನಾವು ಆಲ್ಮೋಸ್ಟ್ ಎಲ್ಲರೂ ಊಟ ಕೊಡಿಸ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ಬೋದು, ಬಟ್ಟೆ ಕೊಡಿಸ್ಬೋದು ಅಲ್ವಾ.
ಅದ್ರ ಜೊತೆ ಇಲ್ಲ ಅಂದರೆ ಅದೇ ದುಡ್ಡಿಗೆ ಒಂದು ದಿನಕ್ಕಾದರೂ ರೇಷನ್ ಆಗೋಷ್ಟು ರೇಷನ್ ಕೊಡಿಸ್ಬೋದು. ಈ ಥರ ಸಾಕಷ್ಟು ಹೆಲ್ಪ್ ನಾವು ಮಾಡ್ಬೋದು. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಇರೋವ್ರಿಗೇ ಬೆಳೆಸ್ತೀವಿ, ಇರೋವ್ರಿಗೇ ಸಹಾಯ ಮಾಡ್ತೀವಿ, ನಾವೇ ಬೆಳಿತೀವಿ. ಸೊ ಇದು ನಿಮಗೆಲ್ಲರಿಗೂ ಚೇಂಜ್ ಆಗಿ ಈ ಥರ ಅಂತ ನನ್ನ ರಿಕ್ವೆಸ್ಟ್ ಕೂಡ. ಅದ್ರ ಜೊತೆ ನನಗೆ ನಮ್ಮ ಫ್ಯಾಮಿಲಿಗೆ ಕೂಡ ಚೇಂಜ್ ಆಗಲಿ ಅಂತ ಒಂದು ವಿಡಿಯೋ. ಬಿಕಾಸ್ ನಾವು ಅಷ್ಟೇ ಮೊದಲು ಹೇಳ್ದಂಗೆ ನಾವು ವರ್ಷ ಅನ್ನದಾನ ಮಾಡ್ತೀವಿ. ಅದೇ ದುಡ್ಡನ್ನ ನಾವು ಬೇರೆದಕ್ಕೆ ಎಲ್ಪ್ ಮಾಡ್ಬೋದು. ಸೊ ಇದು ನಮ್ಮ ಜೊತೆ ನಿಮ್ಮೆಲ್ಲರೂ ಕೂಡಿ ಚೇಂಜ್ ಆಗೋ ವಿಷಯ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಈ ಥರನೂ ಮಾತಾಡೋರು ಇರ್ತಾರೆ, ನಾವು ಒಬ್ಬೊಬ್ಬರೇ ಮಾಡಿಬಿಟ್ರೆ ಆಗಿಬಿಡುತ್ತಾ ಅಂದ್ಬಿಟ್ಟು. ಒಬ್ಬೊಬ್ಬರೇ ಮಾಡಿದ್ರೆ ಆಗುತ್ತಾ ಅಂತಲ್ಲ, ಒಬ್ಬರು ಮಾಡಿದ್ರೆ ಆಗುತ್ತೆ. ಅಂದರೆ ಇವಾಗ ನಾನು ಒಬ್ಬಳು ಸ್ಟಾರ್ಟ್ ಮಾಡಿದ್ರೆ ನಾನು ಈ ಥರ ಅಂದ್ಕೊಂಡಿದ್ದೀನಿ ಈ ಥರ ಅಂತ ನಿಮ್ಮ 4 ಜನ ಜೊತೆ ಶೇರ್ ಮಾಡಿಕೊಂಡ್ರೆ ಇದರಿಂದ ನೀವು ಚೇಂಜ್ ಆಗ್ತೀರಾ. ಎಲ್ಲರೂ ಚೇಂಜ್ ಆಗಲ್ಲ, ಬಟ್ ಚೇಂಜ್ ಆಗಲೇಬೇಕು. ನಾನು ನಿಜ ಒಬ್ರಿಗೆ ಹೆಲ್ಪ್ ಮಾಡೋ ಉದ್ದೇಶದಲ್ಲೇ ಇದ್ದೀನಿ ಅನ್ನೋರು ನಿಜ ಚೇಂಜ್ ಮಾಡಿ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ. ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತಂದರೆ, ದೇವಸ್ಥಾನದಲ್ಲೇ ಹೋಗಿ ಎಲ್ಲ ಮಾಡೋದ್ರಿಂದನೇ ನಮ್ಗೆ ಪುಣ್ಯ ಬರುತ್ತೆ, ದೇವ್ರಿಗೋಸ್ಕರ ಮಾಡಿದ್ರೆ ಸಿಗುತ್ತೆ ಅಂತಲ್ಲ. ಯಾರೋ ಒಬ್ರಿಗೆ ಏನೂ ಇಲ್ಲ ಅನ್ನೋರಿಗೆ ಸಹಾಯ ಮಾಡೋದೇ ನಿಜವಾದ ದಾನ. ಆ ದೇವ್ರು ಕೂಡ ಬಯಸೋದೇ. ನಮ್ಮ ಹತ್ರ ಒಂದಿದೆ ಅಂದರೆ ಅದನ್ನು ನಾವು ಹಂಚ್ಕೊಂಡು ತಿನ್ನಬೇಕು ಅಂದ್ಬಿಟ್ಟು. ಸೊ ನಾವು ಹಂಚ್ಕೊಂಡು ತಿನ್ನೋದು ಕರೆಕ್ಟ್ ರೀತಿಯಲ್ಲಿ, ಎಲ್ಲ ಒಂದೇ ಮಾಡೋದಲ್ಲ. ಎಲ್ಲರೂ ಇವಾಗ ಊಟ ಕೊಡ್ತಾ ಇದ್ದಾರೆ ಅಂದರೆ ನಾವು ಬೇರೆ ಥರ ಏನಾದರೂ ಕೊಡಬೇಕು. ರೇಷನ್ನು ಅವ್ರಿಗೆ ಒಂದು ಚಿಕ್ಕ ಅಂಗಡಿ ಹಾಕ್ಕೊಡೋದು, ಆವಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ನಾನು ಅನಿಸಿದ್ದು. ಸೊ ನಿಮ್ಗೇನಾದರೂ ಇದರಲ್ಲಿ ತಪ್ಪು ಅನಿಸಿದ್ರೆ ನನ್ನ ಕ್ಷಮಿಸಿ. ಏನು ತಪ್ಪಾಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತು ನಿಮಗೂ ಏನಾದರೂ ಈ ಥರ ಇನ್ನೂ ಈ ಥರ ಆಗ್ಬೋದು, ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಈ ಥರ ದಾನ ನಾವು ಮಾಡಿದ್ದೀವಿ ಅಂತ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಬೇರೆಯವ್ರು ಚೇಂಜ್ ಆಗೋ ಗಂಟ ವೆಯ್ಟ್ ಮಾಡೋದು ಬೇಡ. ನಾವು ಚೇಂಜ್ ಆಗಿದ್ರೆ ಇನ್ನೊಬ್ಬರು ಚೇಂಜ್ ಆಗ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇರೋಣ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವೀಡಿಯೋಸು ಸಂಡೇ ಗಂಟ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ.